ಬಾಯಲ್ಲಿ ನೀರೂರಿಸುವಷ್ಟು ಅದ್ಭುತವಾದ ಚಿಕನ್ ಪೆಪ್ಪರ್ ಡ್ರೈನ ಮಾಡ್ತಾಯಿದ್ದೀನಿ ಇವಾಗ. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಸೂಪರಾಗಿರುತ್ತೆ. ದೋಸೆ, ಇಡ್ಲಿ, ಚಪಾತಿ, ಮುದ್ದೆ, ರೈಸ್ ಜೊತೆನೂ ಕೂಡ ತುಂಬ ಸೂಪರಾಗಿ ಮ್ಯಾಚಿಂಗ್ ಆಗುತ್ತೆ. ನೋಡೋಣ ಇವಾಗ ಹೇಗೆ ಮಾಡೋದು ಅಂತೇಳ್ಬಿಟ್ಟು. ಹಾಯ್ ಹಲೋ, ವೆಲ್ಕಮ್ ಟು ಗ್ರೇಸ್ ವೇವ್ಸ್ ಚಾನೆಲ್. ನಾನು ಮೊದಲಿಗೆ ಇಲ್ಲಿ 2 kg ಚಿಕನ್ನ ನಾನು ಅರಿಶಿನ ಮತ್ತು ಉಪ್ಪು ಹಾಕಿ ವಾಶ್ ಮಾಡಿ ಇಟ್ಟಿದ್ದೀನಿ. ಈಗ ಒಂದು ಪಾತ್ರೆಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 5 ಈರುಳ್ಳಿ, 6 ಹಸಿಮೆಣಸಿನ್ಕಾಯಿ ಮತ್ತು 8ರಿಂದ 10 ಪೀಸ್, 1/4 ಕಪ್ಪಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈ ಪೆಪ್ಪರ್ ಮಸಾಲೆಗೆ ನಾವು ಸ್ವಲ್ಪ ಈರುಳ್ಳಿನ ಜಾಸ್ತಿ ಹಾಕಿದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಕರಿ ಲೀವ್ಸ್ ಅಂತ ಹೇಳಿದರೆ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕರಿಬೇವು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ, ಅಂದರೆ ಗೋಲ್ಡನ್ ಕಲರ್ ಬರೋವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಂತೇಳ್ಬಿಟ್ಟು. ಈ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಮತ್ತು ಈರುಳ್ಳಿ ಫ್ರೈ ಆದಷ್ಟು ಕೂಡ ಅಡುಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗೆಲ್ಲ ಈರುಳ್ಳಿ ಸ್ಮೂತ್ ಆಗ್ತಾ ಬರ್ತಾ ಇದೆ ಮತ್ತು ಅದು ಕ್ವಾಂಟಿಟಿನೂ ಕೂಡ ಕಡಿಮೆ ಆಗ್ತಾಯಿದೆ. ಫ್ರೈ ಆದಂಗೆ ಕಡಿಮೆ ಆಗ್ತಾಯಿದೆ ನೋಡಿ. ಈಗ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ. ನೋಡಿ ಎಷ್ಟು ಕಲರ್ ಚೇಂಜ್ ಆಯಿತು, ಗೋಲ್ಡನ್ ಕಲರ್ ಬರ್ತಾಯಿದೆ ಅಲ್ವಾ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ರೈಸ್ಗೆ ಸೈಡ್ ಡಿಶ್ಶಾಗಿ ಕೂಡ ಉಪಯೋಗಿಸ್ಬೋದು. ತುಂಬ ರುಚಿಯಾಗಿರುತ್ತೆ. ನೋಡಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ, ತುಂಬ ಸೂಪರಾಗಿ ಫ್ರೈ ಆಗಿದೆ. ಈಗ ನಾನು ವಾಶ್ ಮಾಡಿ ಇಟ್ಕೊಂಡಿರುವಂತಹ ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು. ನೋಡಿ ಇವಾಗ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 kg ಚಿಕನ್ನ ತೊಗೊಂಡಿದ್ದೀನಿ. ಅರಿಶಿನ ಮತ್ತು ಉಪ್ಪು ಹಾಕಿ ನಾವು ಅದನ್ನು ವಾಶ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅದರ ಸ್ಮೆಲ್ಲೆಲ್ಲ ಹೊರಟೋಗ್ಬಿಡುತ್ತೆ. ಹಾಗೆಯೇ ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತೀನಿ. ಮತ್ತು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಇದಕ್ಕೆ ನಾನು 1 ಡ್ರಾಪ್ ನೀರು ಕೂಡ ಹಾಕೋದಿಲ್ಲ. ಅದು ಹಾಗೇ ಆಮೇಲೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಮತ್ತು ಚಿಕನಲ್ಲಿ ನೀರು ಬಿಡುತ್ತಲ್ವ, ಅದಕ್ಕೋಸ್ಕರ ಇದಕ್ಕೆ ನಾನು ಯಾವುದೇ ನೀರನ್ನ ಆ್ಯಡ್ ಮಾಡ್ತಾಯಿಲ್ಲ. ನೋಡಿ ಅದೇ ಚಿಕನ್ನೇ ನೀರು ಬಿಟ್ಕೊಳ್ತಾ ಇದೆ. ಎಕ್ಸ್ಟ್ರಾ ನೀರೇನು ನಾನು ಇಲ್ಲಿ ಹಾಕಿಲ್ಲ. ಒಂದು 10 ಮಿನಿಟ್ಸ್ ಇದನ್ನು ನಾವು ಓಪನ್ ಇಟ್ಬಿಟ್ಟೆ ಬೇಯಿಸಬೇಕು. ಈಗ ಇದ್ರದ್ದು ಮುಚ್ಚಳ ಏನಾದರೂ ಕ್ಲೋಸ್ ಮಾಡಿ ಬೇಯಿಸಿದರೆ ಏನಾಗುತ್ತೆ, ನೀರು ಜಾಸ್ತಿ ಬಿಟ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಆದಷ್ಟು ಈ ಥರ ಓಪನ್ ಇಟ್ಕೊಂಡೇ ನಾವು ಫ್ರೈ ಮಾಡ್ಕೋಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ, ನೀರು ಕೂಡ ಜಾಸ್ತಿ ಬಿಡೋದಿಲ್ಲ. ಈಗ 1/4 ಭಾಗ ಚಿಕನ್ ಬೆಂದಿದೆ. ಅದಕ್ಕೆ ನಾನಿವಾಗ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 3 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದು ಮನೇಲೇ ರೆಡಿ ಮಾಡಿರುವಂತಹ ಪೆಪ್ಪರ್ ಪೌಡರು. ಈ ಅಂಗಡಿ ಪೌಡರ್ ಆದರೆ ಸ್ವಲ್ಪ ಮಿಕ್ಸೆಲ್ಲ ಇರುತ್ತೆ. ಅದಕ್ಕೋಸ್ಕರ ಈ ಮೆಣಸನ್ನ ತಂದು ಮನೇಲೇ ಸ್ವಲ್ಪ ಹುರಿದು ಪೌಡ್ರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು ಇದನ್ನು.
ಈಗ ನಾನು ರುಚಿ ಸ್ವಲ್ಪ ಜಾಸ್ತಿ ಇರಲಿ, ಸ್ವಲ್ಪ ಖಾರವಾಗಿರಲಿ ಅಂತೇಳ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ಅಚ್ಚ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಚಿಕನ್ನು ಮಟನ್ ಎಲ್ಲ ಸ್ವಲ್ಪ ಖಾರ ಇದ್ರೇ ಚೆಂದ, ಅದಕ್ಕೋಸ್ಕರ ಸ್ವಲ್ಪ ಖಾರದ ಪೌಡರ್ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ ಇವಾಗ ಆಲ್ಮೋಸ್ಟ್ ಚಿಕನ್ ಡ್ರೈ ರೆಡಿ ಆಗ್ತಾ ಇದೆ. ತುಂಬ ಸೂಪರಾಗಿ ಸ್ಮೆಲ್ ಬರ್ತಾ ಇದೆ, ತುಂಬ ಸಖತ್ತಾಗಿರುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ, ಪ್ರತಿ ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಮತ್ತು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ಪ್ಲೀಸ್ ನೋಡ್ತಾ ಇರಿ ಎಲ್ಲರೂ ಕೂಡ. ನೋಡಿ ಸ್ವಲ್ಪ ಗ್ರೇವಿ ಎಲ್ಲ ಬಿಟ್ಕೊಳ್ತಾ ಇದೆ. ಇದರಲ್ಲಿ ಸ್ವಲ್ಪ ರೈಸ್ ಕೂಡ ಊಟ ಮಾಡ್ಬೋದು ನಾವು. ಒನ್ ಟೈಮ್ಗೆ ಚೆನ್ನಾಗಿರುತ್ತೆ, ಗ್ರೇವಿ ಸಾಕು. ಆಲ್ಮೋಸ್ಟ್ ಚಿಕನ್ ಬೆಂದಿದೆ, ಅದು ಫುಲ್ಲು ಎಣ್ಣೆ ಎಲ್ಲ ಬಿಡ್ತಾ ಇದೆ. ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇದು. ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಬೇಕಂತೇಳಿದರೆ ನಮಗೆ ಟೇಸ್ಟ್ ಸ್ವಲ್ಪ ಜಾಸ್ತಿ ಬೇಕು, ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಖಾರದ ಪೌಡ್ರನ್ನು ಕೂಡ ನಾವು ಇಲ್ಲಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೋದು. ಈಗ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೀನಿ. ತುಂಬ ಅರ್ಜೆಂಟ್, ತುಂಬ ಫಾಸ್ಟಾಗಿ ಆಗುತ್ತೆ. ತುಂಬ ಫಾಸ್ಟ್ ಅಂದರೆ ತುಂಬ ಫಾಸ್ಟಾಗಿ ಆಗುತ್ತೆ. ಇದಕ್ಕೇನು ರುಬ್ಬಂಗಿಲ್ಲ, ಮಸಾಲೆ ಏನು ಮಾಡೋಂಗಿಲ್ಲ, ಮತ್ತು ಬೇರೆ ಏನೂ ಐಟಮ್ಸ್ ಹಾಕೋಂಗಿಲ್ಲ, ಯಾವುದೇ ಪೌಡರ್ನು ಕೂಡ ಯೂಸ್ ಮಾಡೋಂಗಿಲ್ಲ. ಅದ್ಭುತವಾದಂಥ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಅದ್ಭುತವಾದಂಥ ಒಂದು ಬಾಯಲ್ಲಿ ನೀರೂರಿಸುವಂಥ ಚಿಕನ್ ಪೆಪ್ಪರ್ ಡ್ರೈ ಈ ರೀತಿ ರೆಡಿಯಾಗಿದೆ. ಓಕೆ, ಹೀಗೆ ನನ್ನ ಚಾನಲ್ನ ನೋಡ್ತಾಯಿರಿ ಮತ್ತು ನನಗೆ ನೀವು ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಥ್ಯಾಂಕ್ ಯು.